ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು 3ನೇ ಕ್ಲಾಸು. ಈ ಕ್ಲಾಸಲ್ಲಿ ನಿಮಗೆ ಬೇಬಿ ಡೈಪರ್ ಪೇಪರ್ ಕಟ್ಟಿಂಗ್ ಮತ್ತು ನೋಟ್ಸ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನೋಟ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಖಾಲಿ ಸೈಡ್ ಇರೋ ಜಾಗದಲ್ಲಿ ಪ್ಯಾಟರ್ನ್ ಬರ್ಕೊಳ್ಳಿ. ಲೈನ್ಸ್ ಇರೋ ಜಾಗದಲ್ಲಿ ನೋಟ್ಸ್ ನಾನು ಹೇಳೋದನ್ನ ಬರ್ಕೊಳ್ಳಿ. ಸ್ಕ್ರೀನ್ ಮೇಲೂ ನಾನು ಟೈಪ್ ಮಾಡಿರ್ತೀನಿ, ಅದನ್ನೇ ನೀವು ನೋಟ್ಸ್ಗೆ ಬರ್ಕೊಳ್ಳಿ. ಹಾಗೆ ಡ್ರಾಯಿಂಗ್ ಮಾಡೋ ಸೈಡೆ ಯಾವ್ಯಾವ ಪಾರ್ಟ್ಸ್ ಎಷ್ಟೆಷ್ಟು ಬರ್ತದೆ ಅಂತ ಬರ್ಕೋಬೇಕು, ಮತ್ತು ಅಳತೆ ಕೂಡ ಬರ್ಕೋಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಲಾಸ್ಟಿಗೆ ಕಟ್ ಮಾಡಿರೋದ ಪೇಪರ್ನ ಈ ರೀತಿ ಸ್ಟಿಕ್ ಮಾಡಿ. ನಾನು ಡೈರೆಕ್ಟಾಗೆ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ನೀವು ಸಹ ಎರಡು ಸೈಡು ನೋಟ್ಸು ಮತ್ತು ಪೇಪರ್ ಎರಡು ಸೈಡ್ ಕೂಡ ಮಾರ್ಕ್ ಮಾಡಿ. ಅದಕ್ಕೋಸ್ಕರ ನಾನು ಇಲ್ಲಿ ಪೇಪರ್ ಸ್ಕೇಲು, ಮಾಮೂಲಿ ಸ್ಕೇಲು ಮತ್ತು ಮಾರ್ಕರ್ ತೊಗೊಂಡಿದ್ದೀನಿ. ನಿಮಗೆ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಮಾರ್ಕರ್ ತೊಗೊಂಡಿದ್ದೀನಿ. ನೀವು ಪೆನ್ಸಿಲ್ ಯೂಸ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಇಂಚಸ್ ಅಳತೆ ತೊಗೊಂಡಿದ್ದೀನಿ. ನೀವು ಕೂಡ ಇಂಚಸ್ ಅಳತೆ ತೊಗೊಳ್ಳಿ, ಸೆಂಟಿಮೀಟರ್ ತೊಗೊಂಡಿಲ್ಲ. ಈ ಪೇಪರ್ ಸ್ಕೇಲಲ್ಲಿ 1.4 ಅಂತ ಇದೆ, ಆ ಸೈಡೇ ನೀವು ಮಾರ್ಕ್ ಮಾಡಬೇಕು. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿದೆ ಅಂದರೆ 1.4 ಜಾಗಕ್ಕೆ ಆರೋ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಪೇಪರ್ನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಅದು ಸುಮಾರು 20 ಇಂಚಸ್ ಬರೋಷ್ಟು ಅಗಲ ಅಳತೆ ಮಾಡಿಟ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ಗೆರೆ ಹಾಕಿರೋ ಜಾಗನ 0 ಅಂತ ನಂಬರ್ ಕೊಡಬೇಕು. 0ಯಿಂದ ಮೇಲಕ್ಕೆ ಆಸನದ ಸುತ್ತಳತೆ ಪ್ಲಸ್ 1/2 ಇಂಚಸ್ ಹೊಲಿಗೆಗಾಗಿ ಮಾರ್ಕ್ ಮಾಡಬೇಕು. ಈಗಾಗಲೇ ಆಸನದ ಸುತ್ತಳತೆ ಅಂದರೆ ಸೀಟ್ ರೌಂಡ್ ಅದು 16 ಇಂಚಸ್ ಇದೆ ಅಂತ ಹೇಳಿದ್ದೀನಿ. ಅದಕ್ಕೆ 1/2 ಇಂಚಸ್ ಆ್ಯಡ್ ಮಾಡಿದ್ರೆ 16.5. ಅದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚಸ್ ತಗೋತೀವಿ. ಅಲ್ಲಿಗೆ ನಾವು 1 ಅಂತ ನಂಬರ್ ಕೊಡಬೇಕು. ಈಗ 0ಯಿಂದ 1 ಆಯ್ತು. ಈಗ 0ಯಿಂದ 2ಕ್ಕೆ ಸೇಮ್ 0ಯಿಂದ 1 ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಅಳತೆಯಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಅಂದರೆ 16.5 ಇಂಚಸ್ಸು ಮಾರ್ಕ್ ಮಾಡ್ಕೋಬೇಕು. ಆ ನಂತರ 1 ಮತ್ತು 2 ನಾವು ಸೇರಿಸ್ಕೋಬೇಕು. 1 ಮತ್ತು 2 ಮೇಲ್ಭಾಗ ಬರುತ್ತೆ, ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. 1 ಮತ್ತು 2ರ ಮಧ್ಯಭಾಗ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡ್ಕೊಂಡು 2 ಈಕ್ವಲ್ ಆಗಿ ಮಾಡ್ಕೋಬೇಕು. ಸುಮಾರು ಇಲ್ಲಿ 24 ಬರ್ತಿದೆ ಅಂದರೆ 12 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರಿಗೆ ಅಲ್ಲಿ 3 ಅಂತ ನಂಬರ್ ಕೊಡಬೇಕು. 3ರ ಬಲಭಾಗಕ್ಕೆ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಎಡಭಾಗಕ್ಕೆ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. 4 ಮತ್ತು 5 ಅಂತ ನಂಬರ್ ಕೊಡಿ. 4ರ ಮೇಲ್ಭಾಗಕ್ಕೆ 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಅದು 6 ಅಂತ ನಂಬರ್ ಕೊಡಿ. ಹಾಗೆಯೇ 5ರ ಮೇಲ್ಭಾಗಕ್ಕೂ ನಾವು 2.5 ಇಂಚಸ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ 7 ಅಂತ ನಂಬರ್ ಕೊಡಬೇಕು. 4ರ ಎಡ ಮತ್ತು ಬಲಭಾಗಕ್ಕೆ ಅರ್ಧ ಇಂಚಸ್ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚಸ್ ಅನ್ನೋದು ಹೇಗೆ ಮಾರ್ಕ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗಿಂದ 1ಕ್ಕೆ ಮಧ್ಯ ಒಂದು ಗೆರೆ ಇದೆ ದೊಡ್ಡದು, ಅದು 1/2 ಇಂಚಸ್ ಅಂತ ಲೆಕ್ಕ. ನೀವು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ 5ರ ಅಕ್ಕಪಕ್ಕ ಅರ್ಧ ಇಂಚಸ್ಸು ಮಾರ್ಕ್ ಮಾಡ್ಕೊಳ್ಳಿ. ಇದ್ದ ಜಾಗಕ್ಕೆ ಎ ಮತ್ತು ಬಿ ಅಂತ ಬರ್ಕೊಳ್ಳಿ. ಎ ಮತ್ತು ಬಿ ಅನ್ನು 6 ಮತ್ತು 7ಕ್ಕೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಸೀಟ್ ಪಾರ್ಟು ಮಾರ್ಕ್ ಮಾಡಾಗೈತೆ. ಇದೇ ರೀತಿ ನೀವು ನೋಟ್ಸ್ ಮೇಲೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡಿದ ನಂತರ ನಮಗೆ 2 ಪಾರ್ಟ್ ಸಿಕ್ಕಿದೆ. ಸೀಟ್ ಪಾರ್ಟಲ್ಲಿ 2 ಪಾರ್ಟ್ ನಮಗೆ ರೆಡಿಯಾಗಿದೆ.
ಪಟ್ಟಿ ಪೀಸ್ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಆನ್ ಫೋಲ್ಡಲ್ಲಿ ನಾವು ಪೀಸ್ನ ಮಡ್ಚ್ಕೋಬೇಕು. ಪೇಪರ್ನ ಮಡ್ಚಿದ ಕಡೆಯಿಂದ ಓಪನ್ ಇರೋ ಸೈಡ್ಗೆ ಮೇಲ್ಭಾಗಕ್ಕೆ 0ಇಂದ 1 2.5 ಇಂಚಸ್ಸು ಮಾರ್ಕ್ ಮಾಡ್ಕೋಬೇಕು. ನಂತರ 1ರಿಂದ 2 ಅದಕ್ಕೆ ಆಸನದ ಅರ್ಧ ಭಾಗ ಅಂದರೆ 16 ಇಂಚಸ್ ಇದೆ ಆಸನದ ಸುತ್ತಳತೆ. ಅದರಲ್ಲಿ ಅರ್ಧ ಭಾಗ ಅಂದರೆ 8. ಅದಕ್ಕೆ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂತ 1/2 ಇಂಚಸ್ ಸೇರಿಸಿ 8.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. 0ಇಂದ 3 ಸೇಮ್ 1ರಿಂದ 2 ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಅಳತೆ ನಾವು 0ಇಂದ 3ಕ್ಕೂ ತೊಗೋಬೇಕು. ಅಂದರೆ 8.5 ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. 0ಇಂದ 1 ಯಾವ ಅಳತೆ ಇದೆಯೋ ಅದೇ ಅಳತೆಯಲ್ಲಿ 3ರಿಂದ 2ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಅಂದರೆ 2.5 ಇಂಚಸ್ಸು. ನಂತರ 1ರಿಂದ 2 ಮತ್ತು 2ರಿಂದ 3 ನಾವು ಸೇರಿಸ್ಕೋಬೇಕು. ಫ್ರೆಂಡ್ಸ್, ನಾನು ತೋರಿಸ್ತಿದ್ದೀನಲ್ಲ ಅಲ್ಲಿ ಆನ್ ಫೋಲ್ಡ್ ಇರುತ್ತೆ, ಓಪನ್ ಇರಲ್ಲ. ಅದು ಹಾಗೇ ಇರಲಿ. ಮಿಕ್ಕ 3 ಸೈಡು ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಪೀಸ್ ಈ ರೀತಿ ಇರುತ್ತೆ. ಇದು ಸಿಂಗಲ್ ಪೀಸು. ಆನ್ ಫೋಲ್ಡ್ ಇರೋದ್ರಿಂದ ನಮಗೆ ಅದು ಒಂದೇ ಪೀಸ್ ಥರ ಆಗಿರುತ್ತೆ. ಆದರೆ ಡಬಲ್ ಫೋಲ್ಡ್ ಬರುತ್ತೆ. ಫ್ರೆಂಡ್ಸ್, ಈಗ ಉದ್ದಲಾಡಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕೆಳಗಡೆಗೆ 0 ಅಂತ ನಂಬರ್ ಕೊಡ್ತಿದ್ದೀನಿ. 0ಇಂದ ಮೇಲಕ್ಕೆ ಅಂದರೆ 1 ಅಲ್ಲಿಗೆ 10 ಇಂಚಸ್ ಮಾರ್ಕ್ ಮಾಡ್ತೀನಿ. 0ಇಂದ 2ಕ್ಕೆ 1.5 ಇಂಚಸ್ ಮಾರ್ಕ್ ಮಾಡ್ತೀನಿ. ಅದೇ ರೀತಿ 1ರಿಂದ 3ಕ್ಕೆ 1.5 ಇಂಚಸ್ ಮಾರ್ಕ್ ಮಾಡ್ತೀನಿ. 2 ಸೈಡು ಗೆರೆಗಳಾಕಿ ಸೇರಿಸ್ಕೊತೀನಿ. ಇದು ಎಷ್ಟಿದೆಯೋ ಅಷ್ಟನ್ನ ಕಟ್ ಮಾಡ್ಕೋಬೇಕು. ಲಾಡಿ ಪಟ್ಟಿಗೆ ನಾನು ಸಿಂಗಲ್ ಫೋಲ್ಡ್ ಇಟ್ಕೊಂಡಿದ್ದೀನಿ. ಒಂದೇ ಪೀಸು. ಅಲ್ಲಿಗೆ ನಾನೊಂದು ಗೆರೆ ಹಾಕೋತಾ ಇದ್ದೀನಿ. ಗೆರೆಯ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನಾನು 0 ಅಂತ ನಂಬರ್ ಕೊಡ್ತಾಯಿದ್ದೀನಿ. 0ಇಂದ ಮೇಲಕ್ಕೆ ಸುಮಾರು 5 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ಳಿ. ಸೊನ್ನೆಯಿಂದ 2ಕ್ಕೆ ಸುಮಾರು 1.5 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ಳಿ. ಇದು ಲಾಡಿ ಪಟ್ಟಿಯ ಅಗಲ. 2ರಿಂದ 3ಕ್ಕೆ ನಾವು 0ಇಂದ 1 ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಅಳತೆನ ನಾವು 2ರಿಂದ 3ಕ್ಕೂ ತಗೋಬೇಕು. 2 ಸೈಡು ಗೆರೆಗಳ ಸಹಾಯದಿಂದ ಸೇರಿಸ್ಕೊಂಡ ನಂತರ ನಾವು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಎಲ್ಲ ಪೀಸ್ಗಳು ರೆಡಿಯಾಗಿದೆ. ಇದನ್ನು ನಾನು ನೋಟ್ಸಿಗೆ ಹೇಗೆ ಅಂಟಿಸ್ತೀನಿ ಅಂತ ನೋಡ್ಕೊಳ್ಳಿ. ನಾನು ನೋಟ್ಸಿಗೆ ಅಂಟಿಸೋದ್ರಿಂದ ಸಿಂಗಲ್ ಪೀಸ್ ಆದರೆ ಸಾಕು. ಯಾಕಂದರೆ ಬ್ಯಾಕ್ ಪೀಸ್ ನೋಡೋಕ್ಕಾಗಲ್ಲ, ಅಂಟಿಸಿರ್ತೀವಲ್ಲ. ಅದರಿಂದ ಸಿಂಗಲ್ ಪೀಸ್ ಮಾತ್ರ ಅಂಟಿಸ್ಕೊತಿದ್ದೀನಿ. ಒಂದು ಪೀಸ್ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಬಟ್ಟೆ ಹೇಗೆ ಕಟ್ ಮಾಡಬೇಕು ಮತ್ತು ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ಮತ್ತೊಂದು ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು.